ಪ್ರಿಯಾ ಮಾಡಿರುವ ಕಥೆಗಳಿಗೆ ಸ್ವಾಗತ. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೊಸದಾಗಿ ನೋಡುವವರು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಫಸ್ಟ್ ಎಲ್ಲರೂ ಸಮಸ್ಬೇಕು. ನಿನ್ನೆ ನಮ್ಮ ಮನೆ ಓಪನಿಂಗ್ ಆಗ್ಬಿಡ್ತು ತಕ್ಕ ಮಟ್ಟಿಗೆ. ಭಾಳ ದಾಮ್ ದುಮ್ ಅಲ್ಲಂದ್ರೆ ನಮ್ಮ ಕಡೆ ಮಂದಿ ಬಳಗ ಎಲ್ಲ ಒಂದು ಸ್ವಲ್ಪ ಮಂದಿ ಬಂದು ಒಂದು ತಕ್ಕ ಮಟ್ಟಿಗೆ ಸದಸ್ಯರ ಒಂದು ಮನೆ ಕಟ್ಟೆ ಹೈರಾಣಾಗಿದ್ವಿ. ಇನ್ನೆಲ್ಲ ಓಪನಿಂಗ್ ಮಾಡ್ತೀರಿ ಹೇಳ್ರಿ? ಅರ್ಧಕ್ಕರ್ಧ ರೊಕ್ಕ ಇದಕ್ಕೆ ಹೋತು, ಇನ್ನೂ ಭಾಳ ರೊಕ್ಕ ಖರ್ಚಾಗೈತ್ರಿ. ಅದೇನು ಅಲ್ಲಿಂದ ಬಂದಿದ್ದು ಪಾಯ್ದೆ ಅರ್ಧ ಯಾಕೆ ಮುಕ್ಕಾಲು ಭಾಗ ಇಲ್ಲೇ ಹೋತು. ಹಾಗಾಗಿ ಭಾಳ ದೊಡ್ಡದಾಗಿ ಏನು ಮಾಡಿಲ್ಲ. ಒಮ್ಮಿಂದೊಮ್ಮಕ್ಕ ಮನೆ ಒಳಗೆ ತೋರ್ಸಾತೇನೆ. ಇದು ನಮ್ಮ ಅಡುಗೆ ಮನೆ ನೋಡ್ರಿ ಹೆಂಗೈತಿ. ಅಡುಗೆ ಮನೆ ನಿಮಗೆ ಭಾಳ ಇಷ್ಟ ಆತ ಅನಿಸ್ತೈತಿ. ನಂಗಂತೂ ಭಾರಿ ಇಷ್ಟ ಆತ್ರಿಪ್ಪ ಅಡುಗೆ ಮನೆ. ಹೇಳಿ ಕೇಳಿ ಕಟ್ಟಿಸ್ಕೊಂಡಿರಂತ ಅಡುಗೆ ಮನೆ ರೀ ಇದು. ಏನು ವಡ ಹಚ್ಚಿ ಇನ್ನೂ ಏನು ನಿನ್ನ ತವ್ರ ಮನೆಯವರು ಅವರು ಇವರು ಮನೆ ಒಪ್ನಿಗೆ ಒಂದು ಹೆಂಡು ಮಂದಿ ಬಂದು ಹೋದ್ರಲ್ಲ. ಅದ ಗುಂಗನ್ಯಾಗ ಇದೆಯಾ ಹೆಂಗೆ? ಹೌದೌದು ಪಾಪ. ಏನು ಪಾಪ? ನನ್ನ ಮಗಳು ಊರಿಗೆ ಹೋಗ್ಕಳಂತೆ. ಬೂಂದೆ ಅದು ನಿನ್ನೆ ಮಾಡಿಸಿದ್ದು ಒಂದಿಟ್ಟು ಬೂಂದೆ, ಆಮ್ಯಾಗ ಇದು ಏನದು ಚಕ್ಕಿ ರೊಟ್ಟಿ, ಅವು ಕಾಳು ತರಿಸಿದ್ದು, ಆಮೇಲೆ ಬಾದಾಮಿ ಗೋಡಂಬಿ ಅದಾವಲ್ಲ ಎಲ್ಲ ಚಂದಾಗ ಒಂದು ಚೀಲ ಹಾಕಿಡು. ನನ್ನ ಮಗಳು ಊರಿಗೆ ಹೋಗತ್ ಕೊಟ್ಟು ಕಳ್ಸನ್ ಪಾಪ. ಮತ್ತೇನಾರು ನಿನ್ನ ಮಗಳಿಗೆ ಕೊಟ್ಟು ಕಳ್ಸಿದ್ದೇನೆ ಮತ್ತೆ? ಅಲ್ಲ ಅತ್ತಿಯರ ಸುಮ್ಮನೆ ಮಾತಾಡ್ಬೇಕಂತ ಮಾತಾಡ್ತೀರ ಏನು ಹಂಗ ಸುಮ್ಮನೆ ಬಾಯಿಗೆ ಐತಿ ಅಂತ ಮಾತಾಡ್ತೀರ? ನನ್ನ ಮಗಳಿಗೆ ಏನು ಕೊಟ್ಟು ಕಳ್ಸೈತಿ ಪಾಪ? ನಿನ್ನೆ ಎಲ್ಲ ಮಂದಿ ಬಂದು ಉಂಡು ಹೋದ್ಮೇಲೆ ಅಡಿಗೆ ಕಟ್ಟಬೇಕು ಅಂತಂದ್ರೆ ಪಾಪ ನನ್ನ ಮಗಳು ಬೇಡವ ಏನು ಬೇಡ ಎಲ್ಲರೂ ಬಂದು ಉಂಡೇವಿ ಮತ್ತೆ ಕಟ್ತಿ ಬೇಡ ಅಂತೇಳಿ ಹಂಗ ಹೋತು ಪಾಪ. ನಿನ್ನ ಕಡೆ ಬಳಗಕ್ಕೆ ಏನು ಕಟ್ಟೆ ಇಲ್ಲ ನೀನು? ಅಯ್ಯೋ ದೇವ್ರೆ, ಬಾಯಿ ಬಿದ್ದಾತು. ನನ್ನ ಕಡೆ ಬಳಗ ಕಟ್ಟೇನಂತ. ನನ್ನ ಕಡೆ ಬಳಗದಾರ ಎಷ್ಟು ಮಂದಿ ಬಂದಿದ್ರು? ಒಂದು 10-12 ಮಂದಿ ಬಂದಿದ್ರನ ಅಷ್ಟೇ. ನಿಮ್ಮ ಕಡೆ ಬಳಗದಾರ ಅಯ್ಯೋ 2-3 ಟ್ಯಾಕ್ಟ್ರಿ ತುಂಬ್ಕೊಂಡು ಬಂದಾರ. ಹೆಂಡು ಮಂದಿ ಅವರೇ. ಏನಿಲ್ಲ ಅಂದ್ರೆ ಒಂದು 100-150 ಮಂದಿ ಬಂದಿದ್ರು ನಿಮ್ಮ ಕಡೆ. ಗೊತ್ತನ ನನ್ನ ಕಡೆ ಯಾವ ಬಂದಿದ್ದು ಪಾಪ? ನಮ್ಮ ಕಡೆ ಹಂಗೆ ಹಚ್ಕೊಂಡೇನಿ ನಾನು. ಏನ ನನ್ನ ಮಕ ನೋಡಿ ಬರ್ತಾರ. ನಾನ ಇಲ್ಲಾಂದ್ರೆ ಯಾವ ಬರ್ತಾವ ಇಲ್ಲೇ. ನನ್ನ ಬಳಗ ದೊಡ್ಡದೈತಿ. ನಿನ್ನಂಕ ಅಲ್ಲೊಂದು ಕಾಳು ಇಲ್ಲೊಂದು ಕಾಳು ಅಲ್ಲ ನಾವು. ಅತ್ತಿಯರ ನಾನು ಏನು ಅಲ್ಲೊಂದು ಕಾಳು ಇಲ್ಲೊಂದು ಕಾಳು ಅಲ್ಲ. ನನ್ನ ಮಂದಿ ಬಳಗನು ಭಾಳ ದೊಡ್ಡದೈತಿ. ನೀವ ಕರಿಬೇಡ ಯಾಕಿನ ಕರಿಬೇಡ ಅಂತೇಳಿ ಒದರಾಡಿದ್ದಕ್ಕೆ ಕರ್ದಿಲ್ಲ ಅಷ್ಟೇ ನಾನು. ಹಂಗೆ ನಾ ಕರ್ಯಾಕತ್ತೆ ಅಂದ್ರೆ ನನ್ನ ಮಂದಿ ಬಳಗ ಜಗ್ಗ ಮಂದಿ ಬರ್ತಾರ. ಗೊತ್ತನ? ಏನದ ಅತ್ತಿ ಸೊಸಿ ಜಗಳ? ಅಪ್ಪೆ ನೋಡಿಲ್ಲ ನೀನು ಹೇಂತಿ ಮಾತಾಡೋದ? ಹೋದ್ಲು ಆಗಲೇ ಚಾಡ ಹಚ್ಚಕ್ ಹೋದ್ಲು. ನನಗಂತೂ ಸಾಕಾಗಿ ಹೋಗೈತಿ. ಅತ್ತಿಯಮ್ಮ ಎದಕ್ಕೆ ಹಂಗೆ ಮಾಡ್ತೀರಿ ನಮ್ಮ ಅವ್ವ? ಪಾಪ ವಯಸ್ಸಾಗೈತಕಿಗೆ. ಅಲ್ಲ ನಾ ಏನು ಮಾಡೀನಿ ನಿಮ್ಮ ಅವ್ಗ? ಅಪ್ಪೆ ನನ್ನ ಮಗಳು ಊರಿಗೆ ಹೋಗ್ಕಳ ಒಟ್ಟು ಬೊಂದೆ ಅದು ಕಟ್ಟು ಅಂತ ನಾ ಅಂದ್ರೆ ಹ್ಞೂ ಅಂತ ಅನ್ನೋದು ಬಿಟ್ಟು ಒಣ ದಿಮ್ಮಕ್ಕದ ಮಾತಾಡ್ತಾಳಲ್ಲ ನಿನ್ನ ಹೆಂಡತಿ. ಅತ್ತಿಯರ ನೀವ ಅಂದಿದ್ದು ನಿನ್ನ ಮಂದಿ ಬಳಗ ಅಷ್ಟು ಮಂದಿ ಬಂದಿತ್ತು ಇಷ್ಟು ಮಂದಿ ಬಂದಿತ್ತು ಅವರಿಗೆಲ್ಲ ಕಟ್ಟಿ ಕಳಿಸಿದಾನೆ, ಮಗಳಿಗೆ ಕೊಟ್ಟೆನ, ನನ್ನ ಮಗಳಿಗೆ ಇಟ್ಟಿಲ್ಲನ ಅಂತೇಳಿ. ನೀನ್ ಯಾಕವ ಹಂಗೆಲ್ಲ ಮಾತಾಡಕ್ ಹೋದಿ? ನೀನಾರ ಅದಿಯಪ್ಪ. ಹೆಂಡತಿ ಒಂದು ಮಾತು ಏನು ಹೇಳಂಗಿಲ್ಲ. ತಲೆ ಅಲ್ಲಾಡಿಸ್ಬಿಡ್ತಿ, ಕೋಲಿ ಬಸ್ಸು ಅಲ್ಲಾಡಿಸ್ತಂಗ. ಅದಕ್ಕೆ ಅಂದೆ ನನ್ನ ಕಡೆ ಮಂದಿ ಬಳಗ ಬರೀ 8-10 ಮಂದಿ ಬಂದಿದ್ರಷ್ಟೇ. ಒಂದು 10-12 ಮಂದಿ ಭಾಳ ಅಂದ್ರೆ. ಇವರೆಲ್ಲ 3 ಟ್ಯಾಕ್ಟ್ರಿ ತುಂಬ್ಕೊಂಬಂದಾರು. ನೋಡು ನನ್ನ ಮನೆ ಓಪನಿಂಗಿಗೆ ನನಗೆ ಯಾರ್ಯಾರು ಬೇಕು ಅವ್ರನ್ನ ಕರೆದೆ ನಾನು. ಈಗ ಅದನ್ನ ಬಿಡ್ತೀರಾ? ಆಯ್ತನ ಬೊಂದೆ ಅದು ಏನೇನೈತೆ ಎಲ್ಲ ಕಟ್ಟಿ ಕೊಡಾಕಿ ಕೊಟ್ಟು. ಅಯ್ಯೋ ಅಣ್ಣ ನಂಗೆ ಏನು ಬೇಡಪ್ಪ. ನಾನು ಶಿವಿಡ್ ತಿನ್ನಂಗಲ್ಲ, ಹಾಲು ನೋವು ನಮಗೂ ಎದಕ್ಕೆ ಬೇಕತ್ತಾಗ ಏನು ಬೇಡ. ನಾ ಉಂಡೇನಿಲ್ಲ, ಇರಾಕ್ ಹೋಗ್ಬೇಕು ನಾನು. ನನ್ನ ಮಗಳಿಗೆ ಒಯ್ದು ಕೊಟ್ಟರು ಹಳಾಗ ಒಯ್ದು ಕೊಟ್ಟರು ಅವರು ತಿನ್ನಲ್ಲ. ಅವರು ಚಲೋ ಮೋತಿ ಚೂರುಂಡಿ, ಚಂಪಾಕಲಿ, ಏನದು ಕಾಜು ಕತ್ಲಿ ಇಂಥ ಚಲೋ ಶಿವಿಟ ತಿನ್ನೋದು. ಈ ಬೊಂದೆ ಗಿಂದೆ ಎಲ್ಲ ಭಾಳ ಕಮ್ಮಿ. ಬೇಡ, ಏನು ಬೇಡ. ಇನ್ನು ಪಾಪ ನೇತ್ರ ಕೊಡ್ರಿ. ಪಾಪ ಆ ಹುಡುಗಿ ಆ ನೇತ್ರ ಅವರೆಲ್ಲ ತಿಂತಾರ ಪಾಪ. ಎಲ್ಲಿಂದ ಸಿಗ್ಬೇಕು ಹೇಳೋಕ್ಕ? ಪಾಪ ಅವು ತಿಂತಾವ್. ಅವ್ರಿಗೂ ಏನು ಕಮ್ಮಿಲ್ಲ ಈಗಿನ. ಅವ್ರಿಗೂ ದೇವರೆಲ್ಲ ಇಟ್ಟನಪ್ಪ, ಚಲೋ ನೋಡ್ಕೋ, ಚಲೋ ಕೊಟ್ಟಾನ. ಏನು ತಿನ್ಲಾರ್ದು ಬದುಕೇನಲ್ಲ. ನನ್ನ ಮಗಳು ಕಟ್ಟಕ್ಕೆ ನಾನೇ ಕೇಳಿದ್ರು ಬೇಡ ಅಂದ್ಲ. ಎಲ್ಲ ನನ್ನ ಗಂಡನ ಮನೆದು ಕೊಟ್ಟತಿ, ಮನೆ ಕಟ್ಕೊಳಕತ್ತಾರ ಈಗ. ತಾವೇ ದುಡ್ದು ಕಟ್ಟೋದಾಗಿತ್ತಂದ್ರೆ ಗೊತ್ತಾಕಿತ್ತು ಬಣ್ಣ. ಅವ್ವ ಸ್ವಲ್ಪ ಸುಮ್ಮನೆ ಇರ್ತೀಯ? ಅಯ್ಯೋ ಅವ ಅದು ಹೋಗ್ಲಿ ಬಿಡ. ಈ ಮನೆ ಎಷ್ಟು ಚಂದಾಗಿತ್ವೆ. ನಡು ಮಧ್ಯೆ ಉಯ್ಯಾಲೆ ಕರೆನ. ಈಗ ಈ ಮನಿಗೆ ಒಂದು ಕಳಿ ಬಂತ, ನಿನಗೂ ಒಂದು ಬೆಲಿ ಬಂತು. ಇಂಥ ಉಯ್ಯಾಲೆ ಮ್ಯಾಗ ಮನಿ ಯಜಮಾನಿನ ಕುಂದಿರ್ಬೇಕು, ಮತ್ತೋ ಯಾರು ಕುಂದಿರ್ಬಾರ್ದು. ಕರೆನ? ಕೇಳಿಸ್ತಾನೆ? ಮತ್ತು ನಾ ಇಲ್ಲ ಅಂತೇಳಿ ಎಲ್ಲಾರ ಹೋಗೇನಿ ಬಂದೇನಿ ಅಂತೇಳಿ ಉಯ್ಯಾಲಿ ಮ್ಯಾಗ ಕುಂತಿಗಿಂತಿ ಹೇಳ್ಬಿಟ್ಟು ಈ ಮನಿ ಯಜಮಾನ್ತಿ ನಾ ಕುಂದ್ರಕೊಂತೇಳಿ ಮಾಡ್ಸಿರೋ ಉಯ್ಯಾಲೆ ಇದು. ಇಲ್ಲಿ ನಾನೇ ಕುಂದಿರ್ಬೇಕು. ಅಯ್ಯೋ ದೇವ್ರೆ, ನೀವೇ ಕುಂದ್ರಿ, ನಂಗೇನು ಬೇಡ ಆತ ಏನು? ನಾಳೆ ಸತ್ತಿಂದು ದೆವ್ವಾಗಿ ಬಂದು ಇದ ಉಯ್ಯಾಲೆ ಮ್ಯಾಗ ಕುಂತು ತುಗ್ಯಾಡ್ರಿ. ನಾನೇನು ಅವಾಗೂ ಕುಂದಿರುದಿಲ್ಲ. ನೋಡು ಮಾತಾಡ ಮಾತು ನೋಡಕ್ಕಿವು. ಸುಮ್ಮನೆ ಪಾರ್ವತಿ, ಮಾತಾಡ್ತಾರನ ಹಂಗೆಲ್ಲ? ಅಯ್ಯ ಮತ್ತೆ ನಾನೇನು ಕುಂದ್ರಾಕೊಂಡಿದ್ದೇನ? ನೋಡು ಹೆಂಗೆ ಮಾತಾಡ್ತಾರ. ಅವ್ವ ನಿನ್ನೆ ನಿನ್ನ ಸರ್ಕದವ್ರು ಎಲ್ಲರೂ ಬಂದಿದ್ರಲ್ಲವ ಆ ಕಡೆಯವರು ಎಲ್ಲರೂ ನೀ ಸುಟ್ಕೊಂಡಿದ್ದು ಸೀರೆ ಗೀರಿ ನೋಡಿ ಕಂಗಾಲಾಗ್ಬಿಟ್ರು. ಕರೀನ ಮನಿಯಾರ ಏನೈತಿದು ಅರಮನೆ ಆಗೈತಲ್ಲ ಅಂತೇಳಿ ಭಾರಿ ಖುಷಿ ಪಟ್ಬಿಟ್ರು. ಖುಷಿ ಅನ್ನೋದಕ್ಕಿಂತ ಹೊಟ್ಯಾಗ ಸಂಕಟ ಗೊತ್ತನ. ಅದಕ್ಕೆ ಮತ್ತೆ ಎಲ್ಲವಕ್ಕಿ ಮಕ್ಕಳ ಮ್ಯಾಗ ಹೊಡೆದಂಗೆ ಓಪನಿಂಗ್ ಮಾಡಿದ್ದೆ. ನೋಡ್ದೇನ ರಾಣಿ ಗತೆ ಕುಂದ್ರಾಕು ಏನ ಬೇಡ್ಕೊಂಬಂದಿರ್ಬೇಕು. ನೋಡಿ ಹೆಂಗೆ ಉರಿತಿ ತಕ್ಕಿಗೆ, ಹೆಂಗೆ ಒಳಗೆ ಓಡಿ ಹೋದ್ಲು. ಅತ್ತಿ ನನಗ ನಾಟಕ ಮಾಡ್ತಿ. ಸೊಸಿ ಬಗ್ಗೆ ಹಂಗೆ ಹೊಗಳ್ತಾಳ ನಮ್ಮತ್ತಿ. ತಡಿ ಇವತ್ತು ನಮ್ಮತ್ತಿಗೆ ಸೊಸಿಗೆ ಇಬ್ರಿಗೂ ಒಂದೀಟ ಹಚ್ಚನ. ಅಕ್ಕ
ಅಯ್ಯೋ ದೇವ್ರೆ ಈಕಿ ಯಾಕೆ ಬಂದ್ಲ ಅಯ್ಯೋ ಇವ್ರಿಗೆಲ್ಲರಿಗೂ ಮಾಡಕ್ಕದಲ್ದೆ ಈಕಿಗೆ ಬೇರೆ ಮಾಡಾಕ್ಬೇಕಾ ಅಲ್ಲ ನಮ್ಮ ಮತ್ತೆ ಅಲ್ಲೇ ಇರ್ತಾಳಕ್ಕಿ ಇಲ್ಲೇನು ಬರಲ್ಲ ಅಂದ್ಲಲ್ಲ ಏನಿದು ಒಂದು ಗೊತ್ತಾಗಲ್ತ ಯಾವಾಗ ಬಂದೆ ಹೆಂಗದಿ ಆರಾಮದಿಯಾ ಓ ಅಕ್ಕ ಆರಾಮದೇನೆ ನಾನು ನೋಡಿ ನಿಂಗೆ ಭಾಳ ಖುಷಿಯಾಗಿರ್ಬೇಕಲ್ಲ ಅಯ್ಯೋ ಖುಷಿ ಅಂತ ಕೇಳ್ತೀಯಲ್ಲ ನೀನು ನೋಡಿ ನನಗೆ ಅದೆಷ್ಟು ಖುಷಿ ಆಯ್ತು ಗೊತ್ತಾನ ಅದೇ ಹೇಳ್ತತ್ತಿ ಭಾಳ ನೆನ್ಸಕತ್ತಾಳವ ನಿನ್ನ ಹಂಗೆ ನಿನ್ನ ಹೊಳ್ಳ ಅಂದ ಅಂತಾಳ ಯಾಕೆ ಇನ್ನೂ ಬಂದಿಲ್ಲ ಮಂಗಳ ಇನ್ನೂ ಬಂದಿಲ್ಲ ಅಂತ ಭಾಳ ನೆನೆಸ್ತಾ ಇದ್ದಾಳವ ಆತಂದ್ರೆ ನಾಳೆ ಹೊಂಟ ನಿಂದ್ರಕಿಲೆ ಬಂದೇ ಬಿಡು ಅಂತೇಳಿ ಹೇಳತ್ತಿದ್ಲ ಯಾರು ಅತ್ತಿಯವ್ರಂದ್ರ ಹಾಂ ಒಳ್ಳೆ ಕೆಲಸ ಮಾಡಿದ್ರ ಅವ್ರು ಅಂದಿದ್ದ ಅತ್ತೆ ಅನ್ಲಾರ್ದ ನಂಗೆ ಹೆಂಗೆ ಗೊತ್ತಾಗ್ಬೇಕು ಅತ್ತೆ ಅಂದ್ಲ ಅದಕ್ಕೆ ನೀ ಯಾಕೆ ಭಾಳ ನೆನ್ಸ್ಕೊಳತಿ ಅಂತೇಳಿ ಬಂದ ಬಿಟ್ನ್ಯಾಕ ಹೆಂಗದಿಯಕ್ಕ ಆರಾಮದಿಯಲ್ಲ ಮತ್ತೆ ಎಷ್ಟು ದಿನ ಆತಕ್ಕ ಇಲ್ಲಿ ಬಂದು ನಾನು ಬಂದು ಒಂದು 15 ದಿನ ಆಯ್ತು ಮತ್ತೆ ಹೆರಿಗೆ ಡೇಟ್ ಏನಾರ ಕೊಟ್ಟಾರ ಅಯ್ಯೋ ಎಲ್ಲಕ್ಕ ಇನ್ನೂ ಕುಬ್ಸನ ಆಗಿಲ್ಲ ಎಲ್ಲಿ ಹೆರಿಗೆ ಓ ಹೌದಲ್ಲ ಹಾಂ ಅದನ್ನೇ ಅಂದ್ಲ ಅತ್ತೆ ಕುಬಸ ಆಗ ಮಠ ನೀನು ಇಲ್ಲೇ ಇರಬೇಕು ಇದು ಅಕ್ಕ ತಂಗಿ ಹೊಂದಾಣಿಕೆಯಿಂದ ಇರಬೇಕು ಏನು ನಿಮ್ಮ ಅಕ್ಕೇನು ನಿನ್ನ ನೋಡ್ಕೊಳ್ಳಲ್ಲ ಅನ್ನಂಗಿಲ್ಲ ನಿನ್ನ ಮೇಲೆ ಭಾರಿ ಜೀವದಾಳ ಪ್ರೀತಿ ಇಟ್ಟಾಳ ಅಂಥೇಳಿ ಎಷ್ಟು ಹೇಳಿದ್ಲು ಗೊತ್ತನ ನನ್ನ ಕುಬ್ಸಕ್ಕೆ ನಾನೇ ರೆಡಿ ಮಾಡ್ಬೇಕು ಆಕಿನ್ನ ಮಂಗಳಂಗೆ ಕರ್ಕೊಂಬರ್ರಿ ಎತ್ತಿಯರ ಮಂಗಳಂಗೆ ಕರ್ಕೊಂಬರ್ರಿ ಅದೇನೋ ಅಂತಾರಲ್ಲ ಕೂಸು ಆಡ್ದಷ್ಟು ಮನ್ಯಾಗ ಮಕ್ಕಳು ಜಾಸ್ತಿ ಆಕ್ಕವ ಅಂತೇಳಿ ಹಂಗೆ ಹೊಟ್ಟಿಲಿದ್ದಾರೆ ಅಡ್ಡಾಡಿದ್ರು ಹೊಟ್ಟಿಲಿದ್ದಾರೆ ಜಾಸ್ತಿ ಆಕಾರಂತ ಹೌದನಕ್ಕ ನೀನೇ ಅಂದೆ ಅದಕ್ಕೆ ಅತ್ತಿ ಬಿಡ್ಲೇ ಇಲ್ಲ ನೀ ಬಂದತ್ತಿರ್ಬೇಕು ಅಂತೇಳಿ ಒತ್ತಾವತ್ತು ಹೆಚ್ಚು ಕರ್ಕೊಂಬಂತು ಅಲ್ಲ ನಾನು ಏನು ಅನ್ಲಾರ್ದ ಈಕಿ ಅತ್ಯಂತು ನೀ ಅಂದೆ ಅಂತ ಅಂತಾಳ ಈಗ ಅಂದಿಲ್ಲ ಅನ್ನಿ ಅಂದ್ರೆ ಈಕಿ ಮುಂದೆ ನಾ ಕೆಟ್ಟಕ್ಕನಿ ಅಂದ ನೀ ಅಂದೆ ಅಂದ್ರೆ ಅಯ್ಯೋ ದೇವ್ರೆ ಎಲ್ಲ ನಾ ಮಾಡ್ಬೇಕಲ್ಲಪ್ಪ ಮಂಗಳ ಹಾ ಅತ್ತಿ ಅಲ್ಲ ಒಪ್ಪಿಗೆ ಬಂದೆ ನಿನ್ ಮಗನ ಬಂದಿದ್ನಲ್ಲ ಅತ್ತಿ ಕರ್ಕೊಂಬರಕ್ಕ ನೀನ ಕಳ್ಸಿದ್ದಿ ಅದು ಮಂಗಳ ನಾ ಎಲ್ಲ ಹೇಳೇನತ್ತಿ ಮತ್ತೆ ಯಾಕೆ ತಲೆ ಕೆಡ್ಸ್ಕೊಂತಿ ನೀ ಸ್ವಲ್ಪ ಸುಮ್ಮನಿರು ನಾ ಎಲ್ಲ ಹೇಳಿದೆ ಅಕ್ಕಾಗ ನೀ ಎಷ್ಟು ಅಕ್ಕನ ಬಗ್ಗೆ ಹೊಗಳಿ ಅನ್ನೋದು ನಾ ಎಲ್ಲ ಹೇಳಿದೆ ಅಕ್ಕ ನಿನ್ನ ಬಗ್ಗೆ ಯಾರ ಹೊಗಳಿದ್ಲು ನಮ್ಮ ಅತ್ತಿ ಅಗ್ಗ ಅವನು ತಗ ಅಣ್ಣನ ಮಗಳು ನನಗೆ ಇವತ್ತಿನವರೆಗೂ ಆ ಥರ ಹೊಗಳಿಲ್ಲ ಗೊತ್ತನ ಸೀರೆ ತಂದು ಕೊಡ್ತಾಳ ಜಂಪರ್ ಆರ್ಡ್ರ್ ಮಾಡ್ತಾಳ ಒಂದು ಕೆಲ್ಸಕ್ಕೂ ನನಗೆ ಬೈಯೋದಿಲ್ಲ ಎಲ್ಲ ಕೆಲಸ ಮಾಡ್ತಾಳ ಎಷ್ಟು ಚಲೋ ಅದಾಳ ಬಂಗಾರದಂತ ಸೊಸಿ ಸಿಗಬಾರ್ದ ಸಿಕ್ಕಾಳ ನನಗೂ ಅಂತೇಳಿ ಎಷ್ಟು ಹೊಗಳ್ಬೇಕು ಗೊತ್ತನ ಅಕ್ಕ ನಿನ್ನ ಬಗ್ಗೆ ಹೊಗಳಿದ್ ಕೇಳ್ಬಿಟ್ರೆ ಎಂತರ್ಗಾದ್ರೂ ಒಂದು ಕ್ಷಣ ಕೊಟ್ಟಿಕಿಚ್ಚು ಬಂದ್ಬಿಡ್ಬೇಕು ಅಷ್ಟು ಹೊಗಳತ್ತ ಗೊತ್ತನ ನೀನು ನನ್ನ ಮೇಲೆ ಜೀವ ಇಟ್ಕೊಂಡಿದ್ದನ್ನು ಹೇಳ್ತ ಎಷ್ಟು ಒಳ್ಳೆ ಸೊಸಿ ಅಕ್ಕ ನಮ್ಮೂರಾಗೆಲ್ಲ ನೀ ನನ್ನ ಇಷ್ಟಪಡ್ತಿ ಅನ್ನೋದು ಗೊತ್ತಾಗಿ ಎಲ್ಲರೂ ಎಷ್ಟು ಹಾಡಿ ಹೊಗಳೋದೆ ಕೊಂಡಾಡೋದು ಅಯ್ಯೋ ಎಂಥ ಒಳ್ಳೆ ಹುಡುಗಿ ಸಿಕ್ಕಾಳ ಎಂಥ ಒಳ್ಳೆ ಹುಡುಗಿ ಸೊಸಿ ಸಿಕ್ಕಾಳ ಅಂತೇಳಿ ಎಷ್ಟು ಜೀವ ಮಾಡಿದ್ರು ಗೊತ್ತನ ಅಲ್ಲ ಮಂಗಳ ನಾನು ಹೇಳಿದ್ದೆ ಹ್ಞೂ ಅತ್ತಿ ನೀ ಹೇಳಿದ್ದನ್ನ ನಮ್ಮ ಅತ್ತಿ ಹೇಳಿದ್ದನ್ನ ನಾನು ನಿನ್ನ ಮುಂದೆ ಹೇಳಿದ್ನಲ್ಲ ಅಕ್ಕ ಯಾಕೆ ಹಂಗೆಲ್ಲ ಹೇಳಕ್ಕೆ ಹೋದಿ ಅಂತೇಳಿ ಇದು ಆಕೆಗೆ ನೀನೇನೋ ನನಗೋಸ್ಕರ ಶಾವಿಗೆ ಪಾಯಸ ಮಾಡಬೇಕು ಜಾಸ್ತಿ ಗೋಡಂಬಿ ದ್ರಾಕ್ಷಿ ಇಷ್ಟು ತುಪ್ಪ ಇಷ್ಟು ಬಾದಾಮಿ ಇಷ್ಟು ಗೋಡಂಬಿ ಇಷ್ಟು ಕೇರ್ ಬೀಜ ಎಲ್ಲ ಹಾಕಿ ಮಾಡಿಕೊಡ್ಬೇಕು ಅನ್ನತ್ತಿದ್ದಂತೆ ಅಕ್ಕ ನಾ ಇಲ್ಲಂತೆ ಬೇಜಾರಾಗಿತ್ತಂತೆ ಅಕ್ಕ ನಿಂಗೆ ಬೇಜಾರು ಮಾಡಲ್ಲ ಇವತ್ತು ನನಗೆ ರುಚಿಯಾಗಿರೋ ದ್ರಾಕ್ಷಿ ಗೋಡಂಬಿ ಬಾದಾಮಿ ಎಲ್ಲ ಜಾಸ್ತಿ ಹಾಕಿ ಚಲೋತ್ತಂಗ ನನಗೆ ಶಾವಿಗೆ ಪಾಯಸ ಮಾಡ್ಕೊಡಕ್ಕ ಹಾಂ ಮಾಡ್ಕೊಂಬರ್ತೀನಿ ಅಲ್ಲ ಏನು ಒಂದು ತಿಳಿವಲ್ತು ನನಗೆ ನಾನು ಯಾವಾಗ ಹೀಗೆ ಮಾಡ್ತೀನಿ ಅಂದೆ ಈ ನಮ್ಮತ್ತಿ ಯಾವಕ್ಕಿಂತ ಸುಳ್ಳು ಹೇಳಾಳ ಏನಾಗ್ತವ ಏಯ್ ನಿಂಗೆ ತಲೆ ಕೆಟ್ಟತಾನೆ ನಾ ಯಾವಾಗ ಹೇಳೀನಿ ಅಯ್ಯೋ ಅತ್ತಿ ನೀನು ಕತ್ತಿ ಗೊತ್ತನ ಅಲ್ಲತ್ತಿ ನಾನು ನಿಂದು ಇಲೆವೆಲ್ಲು ಜಾಸ್ತಿ ಮಾಡಕತ್ತೀನಿ ಗೊತ್ತನು ಸೊಸಿ ಕಣ್ಣಾಗ ಮೂಗನ್ಯಾಗ ಬಾಯಾಗ ನಿನ್ನ ಒಳ್ಳೆಕೆ ಹಾಕ್ಸಕತ್ತೀನಿ ಸೊಸಿ ಅಯ್ಯೋ 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 ಎಂಥ ಬಂಗಾರದಂತ ಅತ್ತಿ ನನ್ನ ಬಗ್ಗೆ ಇಷ್ಟೆಲ್ಲ ಹಾಡಿ ಹೊಗಳಾಳ ಅಂತೇಳಿ ಒಂದು ಸೀರೆ ತಂದಕ್ಕೆ 4 ಸೀರೆ ತರಬೇಕು 4 ಸೀರೆ ತಂದಕ್ಕೆ 8 ಸೀರೆ ತರಬೇಕು ಆ ಥರ ಪ್ಲ್ಯಾನ್ ಮಾಡಿನತ್ತಿ ಗೊತ್ತನ ನೋಡು ಹಿಂಗೆ ಒಳ್ಳೇದು ಮಾತಾಡು ನಿನಗೆ ಎಂತ ಸೀರೆ ಕುಬುಸ ಬಂಗಾರದ ಐಟಮ್ ಬಂದರೂ ಬಂತೆ ಒಂದು ಕಾರ್ ಗಾಡಿ ಗಿಫ್ಟ್ ಕೊಟ್ಟರೆ ಹೇಳೋಕ್ಕಾಗಲ್ಲ ಅದಕ್ಕೆ ನಾನೇನೋ ನಿನಗೆ ಒಳ್ಳೇದಾಗಲಿ ಅಂತ ಹೇಳಿದ್ರೆ ಹಿಂಗೆ ಮಾಡ್ತೀಯಲ್ಲ ಆಯ್ತು ಬಿಡು ಆಯ್ತು ಸರಿ ಆಯ್ತು ನನಗೇನು ಆಗ್ಬೇಕಾಗೈತಿ ಬರಲಿ ಈಗ ಅಕ್ಕ ಏನು ಹೇಳ್ತಾನೆ ನಮ್ಮತ್ತಿ ಏನು ಹಾಡಿ ಹೊಗಳಿಲ್ಲ ಏನಿಲ್ಲ ನಮ್ಮೂರಾಗ ಯಾರು ನೀನು ಹೊಗಳಾಕತ್ತಿಲ್ಲ ಏನು ನೀವು ಒಳ್ಳೆಕೆ ಅಂತ ಅಂದಿಲ್ಲ ಸುಳ್ಳ ನಾನು ಹಂಗೆ ಏನೋ ಒಂದು ಹೇಳಿದೆ ನಮ್ಮತ್ತಿ ಏನು ಹೊಗಳಿಲ್ಲ ತಗೋ ಅಂತ ಹೇಳ್ಬಿಡ್ತಾನೆ ಅದ್ರಾಗ ಏನೈತಿ ಅಯ್ಯೋ ಕತಿಯೇ ನನಗೇನು ಹೇಳೋಕ್ಕಾಗಲ್ಲ ಅಂತ ಮಾಡಿ ಏನತ್ತಿ ಆಯ್ತು ಬಿಡು ನೀ
ಕರೆನ. ಈಗ ಆಕಿ ಮನಸ್ಸಿನಾಗ ನಮ್ಮ ಮತ್ತೆ ಎಷ್ಟು ಹೊಗಳಾಳ ಅಂತೇಳಿ ಖುಷಿಯಾಗಿರ್ತೈತಲ್ಲ. ಖುಷಿನ ಕುಂಡ್ಯಾಗ ಖುಷಿ ಹೊಕ್ಕ ಬಿಟ್ಟಿರ್ತತಿ. ಖುಷಿಯೋ ಖುಷಿ ಮನಸ್ಸೊಳಗೆ, ಖುಷಿಯೋ ಖುಷಿ ಮನಸ್ಸೊಳಗೆ, ಮನ್ಯಾಗ ನಾ ಬಂದಿರುವಾಗ. ಅಲ್ಲ ನಮ್ಮ ಪ್ರೀತಿಯ ಬಂದಿದ್ನ ನಿನ್ ಕರ್ಕೊಂಬರಕ. ನಿನ್ ಮಗಗ ತಡ್ಕೊಳಕ್ ಆಗವಲ್ತು. ಹೆಂಡತಿ ಮನ್ಯಾಗ ಬೇಕೇ ಬೇಕು ಅಂತೇಳಿ ನೀ ಇಲ್ದ ಬ್ಯಾಸರಕತಿ ಬಂದೇ ಬಿಡು ಅಂತ ಕರ್ಕೊಂಬಂದ್ರಿ ಇವತ್ತು. ಹೌದಾ ಅತ್ತಿ, ನಾ ಒಳಗಿರ್ತೇನೆ. ಏನು ಪಾಯಸ ಆಗಿಂದ ಹೋದ್ರ ಅತ್ತಿ ಬಂದು ಕುಡಿತೇನೆ. ಈಕೆ ಹೇಳಿದ್ದು ಕರೆನ. ನನ್ನ ಸಸಿ ದೃಷ್ಟಿಯಾಗ ನಾ ಇನ್ನೂ ಒಳ್ಳೆ ಕಕ್ಕನಿ. ಅತ್ತಿಯರ ಸಕ್ರೆ ಹಾಲು ಅಲ್ಲ ಅತ್ತಿಯರ, ನಾನು ಇದೆಲ್ಲ ನಿಮ್ಮ ಮುಂದೆ ಅಂದೇ ಇಲ್ಲಲ್ಲ. ನೀವು ಯಾಕೆ ಇಲ್ಲದ ಸಲದ್ದೆಲ್ಲ ಸೇರಿಸ್ಕೊಂಡು ಹೇಳಿದ್ರಿ? ಅದು ನಾನು ನಿನ್ನ ಹೊಗಳ್ತಾ ಇದ್ನೆ. ನನಗೆ ನಿನ್ನ ಎಲ್ಲರೂ ಇನ್ನೂ ಜಾಸ್ತಿ ಜಾಸ್ತಿ ಹೊಗಳ್ಬೇಕು, ನಿನ್ನೆಲ್ಲರೂ ಇಷ್ಟಪಡ್ಬೇಕು. ಯಾರು ನನ್ನ ಸೊಸಿ ಹಿಂಗೆ ಅಂತ ಕೈ ಚಾಚಬಾರ್ದು. ಆಮೇಲೆ ನೀನು ನನಗೆ ಕೊಡ್ಸಿದ ಸೀರೆ, ಜಂಪರ್ ಆರ್ಡರ್ ಮಾಡಿದ್ದಲ್ಲ ಆ ಜಂಪರು, ಅವು ಎಲ್ಲ ನನಗೆ ಭಾರಿ ಖುಷಿಯಾಗ್ಬಿಟ್ಟಿತ್ತು. ಅದಕ್ಕೆ ಜಗತ್ತಿನ ನನಗೆ ಸಿಕ್ಕಂಥ ಸೊಸಿ ಯಾರಿಗೂ ಸಿಕ್ಕಿಲ್ಲ ಅಂತ ಗೊತ್ತಾಗಬೇಕಲ್ಲ. ಅವತ್ತು ಬೇರೆ ಅಪ್ಪನ ಕರ್ಕೊಂಬಂದು ನಾ ಬಾಯ್ ಮಾಡಿಬಿಟ್ಟಿದ್ದೆ ಅಲ್ಲಿ ನಿಮ್ಮ ಮನ್ಯಾಗ. ಅದಕ್ಕೆ ಅಪ್ಪಗೂ ಚಲೋ ಅದಾಳಪ್ಪ ಆಕಿ, ಏನೋ ಒಂದು ಕೆಟ್ಟ ಗಳಿಗೆ ಒಳಗೆ ಆತು, ಆಕಿ ಹಂಗಿಲ್ಲ ಒಳ್ಳೆ ಹುಡುಗಿದಾಳ ಅಂತೇಳಿ ಹೇಳಕತ್ತಿದ್ನೆ. ಹೇಳ್ತಾ ಹೇಳ್ತಾ ಮಂಗಳ ಅಡ್ಡ ಬಂದ್ಲು. ಆಕಿ ಮಾತಾಡ್ಕೊಂತ ಈ ಮಂಗಳ ನಿನ್ನ ಮ್ಯಾಗೂ ಭಾಳ ಜೀವ ಅದಾಳ, ನಿನ್ನೂ ನೆನೆಸ್ತಿರ್ತಾಳ ಗೊತ್ತನು ಅಂತ ಅಂದೆ. ಮಂಗಳ ಎದ್ದು ಬಂದ್ಬಿಟ್ಟಾಳ. ಹಂಗೆ ಹೇಳಿದ್ ನಾನು ನಿನ್ನ ಬಗ್ಗೆ ಜಾಸ್ತಿ ಹೊಗಳಿ ಹೇಳಿದೆ. ಯಾಕವ ನನ್ನ ಸೊಸಿನೆಲ್ಲರೂ ಹೊಗಳಿ ಅನ್ನೋ ತಪ್ಪನ? ತಪ್ಪಲ್ಲ. ಥ್ಯಾಂಕ್ಸ್ ಅತ್ತಿಯರ. ಮೋಟ್ ಮೆಣಸಿನಕಾಯಿ. ಅಯ್ಯೋ ಅತ್ತಿಯರ, ಅದು ಮೋಟ್ ಮೆಣಸಿನಕಾಯಿ ಅಲ್ಲ, ಅದು ನೋ ಮೆನ್ಷನ್ ಅಂತ. ಮೆನ್ಷನ್ನ ಟೆನ್ಷನ್ನ ಒಟ್ಟು ಅದೇ. ಹೋಗುವ ಹೋಗು ಪಾಯಸ ಮಾಡು. ಅತ್ತಿಯರ, ನಂಗೆ ಪಾಯಸ ಅಷ್ಟು ಕರೆಕ್ಟಾಗಿ ಬರೋಲ್ಲ, ನೀವೇ ಬರ್ಬೇಕೀಗ. ಹಾಂ ಸರಿ ಆಯ್ತು, ನೀ ಹೋಗಿ ಒಂದು ಈಟು ಶಾವಿಗೆ ಹುರಿ ಬಂದೆ. ಅಲ್ಲ ಇದೇನು ಉಲ್ಟಾ ಪಲ್ಟಿ ತಿರುಗಾಡಿ ನನಗೆ ಕೆಲಸ ಹತ್ತಲ್ಲ. ಈ ಮಂಗ್ಳಿ ನನ್ನ ಆಕಿ ಮುಂದ ಒಳ್ಳೆಕಿ ಮಾಡಕ್ಕೆ ಹೋದ್ಲ, ಆಕಿ ಬಂದು ನಾ ಅಂದಿಲ್ಲ ಅಂದ್ಲ, ಆಕಿ ಮುಂದ ನಾ ಒಳ್ಳೆಕಿ ಅದೇ, ಅದೇನ ಕರೆಕ್ಟ್. ಉಲ್ಟಾ ಪಲ್ಟಿ ಕೆಲಸ ನನಗೆ ಹತ್ತಲ್ಲಪ್ಪ. ಈಗೀಕಿ ಬಾಯಿ ರುಚಿ ಏನು ಕಮ್ಮಿ ಐತೆ ನಮ್ಮ ಮಂಗಳಂದು? ಅಯ್ಯೋ 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 ಅಯ್ಯೋ, ಆಕಿಗೆ ಊರಾಗಿರೋ ಎಲ್ಲ ಸಗಣಿ ತಿಂದರೂ ಕಮ್ಮಿನೇ. ಅದನ್ನು ತಿನ್ಬೇಕು ಇದನ್ನು ತಿನ್ಬೇಕಂತಾಳೆ, ಇನ್ನು ಎಲ್ಲ ಮಾಡಿ ನಾ ಹಾಕ್ಬೇಕಲ್ಲಪ್ಪ. ಅನ್ನಂಗಿಲ್ಲ ಅನ್ಬಸಂಗಿಲ್ಲ. ಈ ಹಲ್ಕಟ್ಟ ಬಾಡ್ಯಾಗ ಹೇಳೇನಿ, ಆಕಿ ಹಡೆಯ ಮಠ ಡೆಲಿವರಿ ಆಗೋ ಮಠ ಅಲ್ಲೇ ಇರಲಿ ಊರು ಬಾಡ್ಯ ಅಂತೇಳಿ ಪುರ್ಸತ್ತಿಂದ ಹೆಂಡತಿ ಕರ್ಕೊಂಬಂದು ನಾನು. ಏನು ಮಾಡೋದು? ಈಗ ಹೋಗಿ ಮಾಡಲೇಬೇಕಲ್ಲ. ಮಾಡಲಿಲ್ಲ ಅಂದ್ರೆ ಬಿಡಲ್ಲ ಅನ್ನೋದಕ್ಕಿಂತ ಮಾಡ್ಲಂಗೆ ಹೆಂಗಿರೋದು. ಮತ್ತು ಆಮೇಲೆ ಅವ್ರ ಅಪ್ಪಗೆ ಫೋನ್ ತಡಕಿಲ್ಲ ಹೇಳ್ತಾಳೆ, ಆಮೇಲೆ ನಮ್ಮ ನನಗೆ ಬೈತಾನೆ. ತಡಿಯಪ್ಪ ಮೊದಲು ಮಾಡಿಬಿಡೋಣ.